ಹೀಗೆ ಯಾರ್ಯಾರಿಗೆ ಮೋದಿ ಸಂಪುಟದಲ್ಲಿ ಸಚಿವಗಿರಿ ಸಿಗುತ್ತೆ ಅನ್ನುವಂಥದ್ದು ಸಹಜವಾಗಿ ಲೆಕ್ಕಾಚಾರ ನಡೀತಾ ಇದೆ. ಜೊತೆಗೆ ಯಾವ ಮಾನದಂಡ ಅನ್ನುವಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಹೌದು ಪ್ರಾದೇಶಿಕವಾಗಿರಬಹುದು, ಆಮೇಲೆ ರಾಜ್ಯಕ್ಕೆಲ್ಲ ಸಂಬಂಧಪಟ್ಟಂಗೆ ಕ್ಯಾಸ್ಟ್ ವಿಚಾರವಾಗಿ ಲೆಕ್ಕಾಚಾರ ಇದೆ. ಹಾಗೆ ಎನ್ಸಿಪಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ತಪ್ಪು ಬಿಡುತ್ತಾ? ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಇದಕ್ಕೆ ಸಂಬಂಧಪಟ್ಟಂಗೆ ಸುಳಿವನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಪ್ರಫುಲ್ ಪಟೇಲ್ ಅವರು ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಮೈತ್ರಿಕೂಟದ ಜೊತೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲ. ಈಗ ಸರ್ಕಾರ ರಚನೆ ವೇಳೆ ಕೆಲ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ. ಒಂದು ಪಕ್ಷಕ್ಕಾಗಿ ಮಾನದಂಡವನ್ನ ತಿರುಚೋದಕ್ಕೆ ಆಗೋದಿಲ್ಲ. ಕ್ಯಾಬಿನೆಟ್ ವಿಸ್ತರಣೆ ವೇಳೆ ಎನ್ಸಿಪಿಗೆ ಮಂತ್ರಿ ಸ್ಥಾನ ನಂತರದಲ್ಲಿ ಸಿಗ್ಬೋದು, ವಿಸ್ತರಣೆಯ ಸಂದರ್ಭದಲ್ಲಿ ಸಿಗ್ಬೋದು ಅಂತೇಳಿ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಇದೀಗ ಸುಳಿವನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಎನ್ಸಿಪಿ ಏನ್ ಬಹಳ ಬಿಜೆಪಿಗೆ ವರ್ಕೌಟ್ ಆದಂಗೆ ಕಂಡು ಬರ್ತಾ ಇಲ್ಲ ಅವ್ರ ಜೊತೆಗಿನ ಮೈತ್ರಿ. ಸೊ ಹಾಗಾಗಿ ಅವ್ರಿಗೆ ಸಿಗುವಂತ ಸಚಿವಗಿರಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಈಗ ಪ್ರಶ್ನೆಗಳು ಹೇಳ್ತಾ ಇದೆ. राष्ट्रवादी काँग्रेसला आमच्या वतीनं किंवा सरकारच्या वतीनं एक जागा ऑफर करण्यात आली होती. राज्यमंत्री स्वतंत्र प्रभार अशा प्रकारे ही जागा त्यांना देण्यात आली होती. परंतु त्यांचा आग्रह असा होता की आमच्याकडनं ಇನ್ನು ಸಿಟಿ ರವಿ ಅವರು ಕೂಡ ಇವತ್ತು ನಡೀತಾ ಇರುವಂತಹ ಮೋದಿ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ಅವ್ರ ಜೊತೆ ಮಾತನಾಡಿದ್ರು. ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಇವತ್ತು ಒಂದು ನಿರೀಕ್ಷೆ ಎಲ್ಲೋ ಒಂದು ಕಡೆ ಸರಿಯಾಗಿ ಆಗಿದೆ ಅನ್ನುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಏನು ಹೇಳ್ತೀರಿ? ಅಲ್ಲ ನೋಡಿ, ಮೋದಿಜಿಯವರ ಅಜೆಂಡಾ ದೇಶವನ್ನು ಮುನ್ನಡೆಸೋದು, ದೇಶವನ್ನು ಅಭಿವೃದ್ಧಿಯ ಕಡೆಗೆ ತಗೊಂಡು ಹೋಗೋದು, ಬಡವರಿಗೆ ಬಲ ಕೊಡೋದು, ಸಂವಿಧಾನದ ಆಶಯವನ್ನು ಅನುಷ್ಠಾನಕ್ಕೆ ತರೋದು ಮೋದಿಯವರ ಅಜೆಂಡಾ ಇರತಕ್ಕಂಥದ್ದು. ಹಾಗಾಗಿ ಈ ಬಾರಿ ರಾಜ್ಯದಿಂದ 5 ಸಚಿವರಾಗೋದಕ್ಕೆ ಅವಕಾಶ ಸಿಕ್ಕಿದೆ. ಮೋದಿಜಿಯವರ ಸಂಪುಟದಲ್ಲಿ ಸಚಿವರಾಗೋದು ಅಂದರೆ ಅವರಿಗೂ ಒಂದು ಗೌರವ, ರಾಜ್ಯಕ್ಕೂ ಒಂದು ಗೌರವ. ನಾನು ಅವರಿಗೆ ಶುಭ ಹಾರೈಸ್ತೇನೆ. ನೀವು ರಾಜ್ಯ ಮತ್ತು ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ನಿಮ್ಮಿಂದ ರಾಜ್ಯಕ್ಕೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಿರೀಕ್ಷೆ ಇಟ್ಕೊಂಡು ಶುಭ ಹಾರೈಸ್ತೇನೆ. ಈಗ ಸೋಮವಾರ ಕೊಟ್ಟಿರುವಂಥದ್ದು, ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿರುವಂಥದ್ದು, ಈ ರೀತಿ ಒಂದು ಪಿಕ್ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನುಕೂಲ ಆಗುತ್ತಾ? ಅಲ್ಲ, ನಾವು ನೋಡಿ ಮೋದಿಜಿಯವರ ಸಂಪುಟದಲ್ಲಿರೋರನ್ನ ರಾಜಕಾರಣ ದೃಷ್ಟಿಯಿಂದ ಅಷ್ಟೇ ನೋಡೋಕ್ಕೆ ನಾವು ಬಯಸೋದಿಲ್ಲ. ಅವರಿಂದ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯದಾಗಬೇಕು. ಪಕ್ಷದ ರಾಜಕಾರಣ ಚುನಾವಣೆ ಬಂದಾಗ ಮಾಡೋಣ. ಈಗ ನಾವು ಮಾಡಬೇಕಾಗಿರೋದು ರಾಷ್ಟ್ರಹಿತದ ರಾಜಕಾರಣವನ್ನು, ರಾಜ್ಯಹಿತದ ರಾಜಕಾರಣವನ್ನು, ಆ ರಾಜ್ಯಹಿತದ ರಾಜಕಾರಣ ಮತ್ತು ರಾಷ್ಟ್ರಹಿತದ ರಾಜಕಾರಣ ನಿಮ್ಮಿಂದ ಆಗಲಿ ಅಂತ ನಿರೀಕ್ಷೆ ಇಟ್ಕೊಂಡು ಅವರಿಗೆ ಶುಭ ಹಾರೈಸ್ತೇನೆ. ಈಗ ಕೊನೆಯದು, ಮೈತ್ರಿಯ ಬಗ್ಗೆ ಕಾಂಗ್ರೆಸ್ನ ನಾಯಕರಿಗೂ ಆತಂಕ ಇದೆ. ಎಲ್ಲೋ ಒಂದು ಕಡೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗಳಿಸೋದಕ್ಕೆ JDS BJPಯ ಮೈತ್ರಿಯ ಕಾಂಬಿನೇಷನ್ ಕಾರಣ ಆಯಿತು ಅಂತ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒತ್ತಡ ಆಗ್ಬೋದು? ನಾನು ಮೈತ್ರಿಯೂ ಒಂದು ಕಾರಣ ಆಗಿದೆ, ಮೈತ್ರಿಯೇ ಕಾರಣ ಅಲ್ಲ, ಮೈತ್ರಿಯೂ ಒಂದು ಕಾರಣ ಆಗಿದೆ. ತುಂಬ ಸಕಾರಾತ್ಮಕ ಅಂಶಗಳಿದ್ದು ಇನ್ನೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ನಮಗೆ ಸಾಧ್ಯತೆಗಳಿತ್ತು. ನಾವಿನ್ನೂ ಕಳೆದ ಬಾರಿ 25 ಸ್ಥಾನ ಗೆದ್ದಿದ್ವಿ. ಈ ಸರಿ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯತೆಗಳಿತ್ತು. ಏನು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಕಾಲ ಮಿಂಚುವ ಮೊದಲು ಚಿಂತಿಸಿದರೆ ನಡೆದು ಹೋಗ್ತಿತ್ತು. ಈ ಕಾಲ ಮಿಂಚೋಗಿದೆ. ಈಗ ಆಗಿರೋರು ಅವರಿಗೆ ಅವರಿಂದ ಒಳ್ಳೆಯದಾಗಲಿ ಅಂತ ಅಷ್ಟೇ ನಾನು ಶುಭ ಹಾರೈಸ್ತೇನೆ. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ. ಸೊ ಸಿಟಿ ರವಿ ಅವರು ಹೇಳ್ತಾ ಇದ್ರು, ಹೌದು ನಮ್ಗೆ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇತ್ತು, ಆದರೆ ಅದು ಕಾರಣಾಂತರಗಳಿಂದ ಸಾಧ್ಯ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷ ಗಟ್ಟಿ ಮಾಡುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರದಲ್ಲಿ ನಮಗೆ ಕೊಡ್ತಾ ಇರುವಂತಹ ಪ್ರಾಶಸ್ತ್ಯತೆಯೂ ಕೂಡ ಒಂದು ಕಾರಣ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದೇನೇ ಇದ್ರು ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಾ ಇದ್ರು, ಯಾರ್ಯಾರು ವಿಶೇಷ ಆಹ್ವಾನಿತರಿದ್ದಾರೋ ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಕಾರ್ಯಕ್ರಮದ ಕಡೆಗೆ ಬರೋದಕ್ಕೆ ಶುರು ಆಗ್ತಾ ಇದೆ. ಅವರಿಗೆಲ್ಲ ವಿಶೇಷವಾದಂಥ ವ್ಯವಸ್ಥೆಗಳಿರುತ್ತೆ, ಪಾಸ್ ವ್ಯವಸ್ಥೆ ಇರುತ್ತೆ. ಹಲವು ಮಂದಿ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾರೆ, ಸುಮಾರು 8,000 ಮಂದಿ. ಆಮೇಲೆ ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರುವಂಥವ್ರು ಅಂಥವ್ರನ್ನು ಕೂಡ ಗುರುತಿಸಿ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನವನ್ನು ಕೊಡಲಾಗಿದೆ. ನಮ್ಮ ಚಾಮರಾಜನಗರದಲ್ಲಿ ವರ್ಷ ಅನ್ನುವಂಥ ಹುಡುಗಿಗೆ ಅಲ್ಲಿ ಆಹ್ವಾನ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ವರ್ಷ ಏನು ಮಾಡ್ತಾ ಇದ್ದಾರೆ, ಈ ಬಾಳೆ ದಿಂಡಿನಿಂದ ಅಲಂಕಾರಿಕ ವಸ್ತುಗಳನ್ನು ಅವ್ರು ಮಾಡ್ತಾ ಇದ್ದಾರಂತೆ. ಸೊ ಅದು ಬಹಳ ಖ್ಯಾತಿ ಪಡೆದಿದೆ ಕೂಡ ಅವ್ರು ಮಾಡ್ತಾ ಇರುವಂಥದ್ದು ಕೆಲಸ. ಹಾಗಾಗಿ ಪ್ರಧಾನಿ ಹಿಂದೆ ಒಂದು ಬಾರಿ ಮನ್ ಕಿ ಬಾತ್ನಲ್ಲೂ ಕೂಡ ಆ ವಿಚಾರ ಪ್ರಸ್ತಾಪ ಮಾಡಿದ್ರು. ಇದರಂತೆ ಈಗ ಈ ಕಾರ್ಯಕ್ರಮಕ್ಕೆ ಆ ವರ್ಷಾಗೆ ಗುರುತಿಸಿ ಕಾರ್ಯಕ್ರಮ ಕರೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ದೇಶದ ಬೇರೆ ಬೇರೆ ಭಾಗದಲ್ಲಿ
ಬೇರೆ ಬೇರೆ ತರಣ ಅಂತ ತಮ್ಮದೇ ಆದಂಥ ಒಂದು ಸಾಧನೆ ಮಾಡ್ತಾ ಇರುವಂಥವ್ರು ಭಾಳ ಮುನ್ನೆಲೆಗೆ ಬರದೇ ಇದ್ರು ಕೂಡ ಪ್ರಧಾನಿ ಅಂಥವ್ರನ್ನ ಗುರುತಿಸಿ ಹಿಂದೆ ಮನ್ ಕಿ ಬಾತ್ನಲ್ಲೆಲ್ಲ ಮಾತನಾಡಿದಂಥದ್ದನ್ನು ನಾವು ಹಿಂದೆ ನೋಡ್ತಾ ಇದ್ವಿ. ಈಗ 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಂಥವರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ.